ಹೋದ ವಿಡಿಯೋದಲ್ಲಿ ನಾವು ವಿದ್ಯುತ್ ಹರಿಯುವ ಒಂದು ವೃತ್ತಾಕಾರದ ಲೂಪ್ ಒಂದು ದಂಡಕಾಂತದ ಥರನೇ ಕಾಂತಕ್ಷೇತ್ರವನ್ನು ಸೃಷ್ಟಿ ಮಾಡುತ್ತೆ ಅಂತ ನೋಡಿದ್ವಿ. ಆದರೆ ಅದು ಪೂರ್ತಿಯಾಗಿ ಒಂದು ದೊಡ್ಡ ದಂಡಕಾಂತದ ಥರ ಕಾಣಿಸೋದಿಲ್ಲ. ಯಾಕಂತ ಹೇಳಿದರೆ, ನೀವು ಈ ದಂಡಕಾಂತದ ಒಳಗಡೆ ನೋಡಿದರೆ ಇಲ್ಲಿ ಒಂದು ಉದ್ದವಾದ ಜಾಗದಲ್ಲಿ ಕಾಂತೀಯ ರೇಖೆಗಳು ಪೂರ್ತಿಯಾಗಿ ನೇರವಾಗಿ ಮತ್ತು ಒಂದಕ್ಕೊಂದು ಸಮಾಂತರವಾಗಿ ಇರೋದನ್ನು ಕಾಣಿಸ್ಬೋದು. ಆದರೆ ನಮಗಿಲ್ಲಿ ಅದು ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ. ಆದರೆ ನಾವು ಸೃಷ್ಟಿ ಮಾಡಿದ ಕೃತಕದ ಕಾಂತವನ್ನು ನೋಡಿದರೆ ಇಲ್ಲಿ ಕಾಂತೀಯ ರೇಖೆಗಳು ನೇರವಾಗಿರುವ ಜಾಗ ತುಂಬ ಚಿಕ್ಕದಾಗಿದೆ ಅಲ್ವಾ. ಹಾಗಾಗಿ ಇದು ಒಂದು ದೊಡ್ಡ ದಂಡಕಾಂತದ ಥರ ಅಲ್ಲ, ಬದಲಿಗೆ ಒಂದು ಪುಟ್ಟ ಟೈನಿಯಾದ ದಂಡಕಾಂತದ ಥರ ಕಾಣಿಸುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಈಗ ನಮಗೆ ಮುಂದಿರೋ ದೊಡ್ಡ ಪ್ರಶ್ನೆ ಏನು ಅಂತ ಹೇಳಿದರೆ, ಒಂದು ದೊಡ್ಡ ಕಾಂತದ ಥರನೇ ಪರ್ಫೆಕ್ಟಾಗಿ ಕಾಂತಕ್ಷೇತ್ರವನ್ನು ಈ ಜಾಗದಲ್ಲಿ ಕಾಂತೀಯ ರೇಖೆಗಳು ಪೂರ್ತಿಯಾಗಿ ನೇರವಾಗಿರುವಂತೆ ಮಾಡುವುದು ಹೇಗೆ ಅಂತ ಇದನ್ನೇ ನಾವು ಈಗ ಪತ್ತೆ ಹಚ್ಚಬೇಕಾಗಿರೋದು. ಹಾಗಾದರೆ ಇದನ್ನ ಮಾಡೋದು ಹೇಗೆ? ಒಂದು ವೇಳೆ ನಾವು ಇದರ ಪಕ್ಕದಲ್ಲಿ ಇನ್ನೊಂದು ವಿದ್ಯುತ್ ಹರಿಯುವ ಕಾಯಿಲನ್ನೇನಾದರೂ ತಂದಿಟ್ರೆ ಏನಾಗ್ಬೋದು? ಬನ್ನಿ, ಇಲ್ಲಿ ಇನ್ನೊಂದು ಕಾಯಿಲ್ನ ತಂದು ಕೆಳಗೆ ಇಡೋಣ. ಇದ್ರ ಕೆಳಗಡೆ ಈಗ ಇದು ಕೂಡ ಮೊದಲನೇ ಕಾಯಿಲ್ನ ತರನೇ ಇರೋದ್ರಿಂದ ಇದು ಕೂಡ ತನ್ನದೇ ಆದ ಕಾಂತಕ್ಷೇತ್ರವನ್ನು ಸೃಷ್ಟಿ ಮಾಡುತ್ತೆ. ನಿಮ್ಗಿದು ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗಲಿ ಅಂತ ನಾನು ಇದನ್ನ ಬೇರೆ ಬಣ್ಣದಲ್ಲಿ ತೋರಿಸ್ತಾ ಇದ್ದೀನಿ. ಆದರೆ ನಿಮಗೆ ನೆನಪಿರ್ಬೋದು, ವಿಜ್ಞಾನದ ನಿಯಮದ ಪ್ರಕಾರ ಕಾಂತೀಯ ರೇಖೆಗಳು ಒಂದನ್ನೊಂದು ಯಾವತ್ತೂ ಛೇದಿಸುವುದಿಲ್ಲ. ಹಾಗಾಗಿ ಈ ಎರಡೂ ಕಾಯಿಲ್ಗಳು ಸೇರಿದಾಗ ಇಡೀ ಕಾಂತಕ್ಷೇತ್ರದ ಚಿತ್ರ ಈ ಥರ ಕಾಣಿಸೋದಿಲ್ಲ. ಯಾಕಂತ ಹೇಳಿದರೆ, ಇಲ್ಲಿ ನೋಡಿದ್ರೆ ಇಲ್ಲೆಲ್ಲ ಕ್ರಾಸ್ ಆಗ್ತಾ ಇದೆ, ಒಂದಕ್ಕೊಂದು ಛೇದಿಸ್ತಾ ಇದೆ. ಈ ರೀತಿ ಛೇದಿಸುವುದಿಲ್ಲ ಯಾವತ್ತು ಕಾಂತೀಯ ರೇಖೆಗಳು. ಹಾಗಾದರೆ ಇಲ್ಲಿ ಏನಾಗುತ್ತೆ ಗೊತ್ತಾ? ಈ ಎರಡೂ ಕಾಂತಕ್ಷೇತ್ರಗಳು ಒಂದಕ್ಕೊಂದು ಮರ್ಜ್ ಆಗಿ ನಮಗೆ ಈ ರೀತಿಯಾದ ಹೊಸ ಕಾಂತಕ್ಷೇತ್ರವನ್ನು ಕೊಡುತ್ತದೆ. ಅದು ನೋಡಲು ಪಕ್ಕ ಈ ರೀತಿ ಇದೆ ಅಂತ ಹೇಳ್ಬೋದು. ಈಗ ಇಲ್ಲಿ ನೋಡಿ, ಈ ಒಟ್ಟಿಗೆ ಸೇರಿರೋ ಕಾಂತಕ್ಷೇತ್ರವನ್ನು ನೋಡಿದರೆ ನಮಗೆ ಈಗ ಇಲ್ಲೂ ಕೂಡ ಒಂದು ನೇರವಾದ ಜಾಗ ಸಿಕ್ಕಿದೆ ಮತ್ತು ಕೆಳಗಡೆ ಕೂಡ ಒಂದು ನೇರವಾದ ಜಾಗ ಸಿಕ್ಕಿದೆ. ಆದರೆ ಈ ಎರಡರ ಮಧ್ಯದಲ್ಲಿ ನೋಡಿದ್ರೆ ಮಾತ್ರ ಇದು ಸ್ವಲ್ಪ ಉಬ್ಬಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡಿದ್ರೆ ಇಲ್ಲೂ ಕೂಡ ಸ್ಟ್ರೈಟ್ ಆಗಿಲ್ಲ. ಸರಿ, ಹಾಗಾದ್ರೆ ಈ ಮಧ್ಯದಲ್ಲಿರೋ ಜಾಗವನ್ನ ಪೂರ್ತಿಯಾಗಿ ಸ್ಟ್ರೈಟ್ ಮಾಡೋದು ಹೇಗೆ? ಕರೆಕ್ಟ್, ನಿಮ್ಗೆ ಅನ್ಸ್ಬೋದು ಇಲ್ಲೂ ಕೂಡ ಒಂದು ಕಾಯಿಲ್ನ ತಂದಿಟ್ರೆ ಈ ಲೈನ್ ಸ್ಟ್ರೈಟ್ ಆಗ್ಬೋದು ಅಂತ ಅನ್ಸಿರ್ಬೋದು ನಿಮಗೆ. ನಿಮ್ಮ ಉತ್ತರ ತುಂಬ ಕರೆಕ್ಟು. ಇವೆರಡರ ಮಧ್ಯ ಇನ್ನೊಂದು ವಿದ್ಯುತ್ ಹರಿಯುವ ಕಾಯಿಲನ್ನೇನಾದರೂ ತಂದಿಟ್ರೆ ಅದು ಅದರದೇ ಆದ ಕಾಂತಕ್ಷೇತ್ರವನ್ನ ಸೃಷ್ಟಿ ಮಾಡುತ್ತೆ. ಇದನ್ನು ನಾನಿಲ್ಲಿ ಇನ್ನೊಂದು ಬಣ್ಣದಿಂದ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಈಗ ಇದು ಪೂರ್ತಿಯಾಗಿ ನೋಡಲು ಮೆಸ್ಸಿ ಆಗಿದೆ ಅಲ್ವಾ? ಈ ಇಲ್ಲೊಂದು ಕಾಂತಕ್ಷೇತ್ರವನ್ನು ಸೃಷ್ಟಿ ಮಾಡಿದೆ, ಇಲ್ಲೂ ಒಂದು ಕಾಂತಕ್ಷೇತ್ರವನ್ನು ಸೃಷ್ಟಿ ಮಾಡಿದೆ. ಆದರೆ ನಮಗೆ ನಿಯಮದ ಪ್ರಕಾರ ಗೊತ್ತಿರೋ ಹಾಗೆ ಈ ಕಾಂತಕ್ಷೇತ್ರಗಳು ಎಂದಿಗೂ ಒಂದನ್ನೊಂದು ಛೇದಿಸುವುದಿಲ್ಲ. ಹಾಗಾದರೆ ಈ ಮೂರೂ ಕಾಂತಕ್ಷೇತ್ರಗಳು ಒಂದಕ್ಕೊಂದು ಮರ್ಜ್ ಆಗಿ ಈ ರೀತಿಯಾದ ಒಂದು ಕಾಂತಕ್ಷೇತ್ರವನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಇಲ್ಲೆಲ್ಲ ನೋಡಿ ಸ್ಟ್ರೈಟಾಗೇ ಇದೆ. ಈ ಕಾಂತೀಯ ರೇಖೆಗಳೇನಿದೆಯೋ ಅದೆಲ್ಲ ಕೂಡ ಸ್ಟ್ರೈಟ್ ಆಗಿದೆ. ಹಾಗೆ ಇಲ್ಲಿ ನೋಡಿದ್ರೆ ಚೂರು ಸ್ಟ್ರೈಟ್ ಆಗಿಲ್ಲ, ಈ ರೀತಿ ಕರು ಥರ ಕಾಣಿಸ್ತಿದೆ. ಈಗ ಏನು ಮಾಡ್ಬೋದು? ಇನ್ನೂ ಸ್ವಲ್ಪ ಕಾಂತದ ಈ ಕಾಯಿಲ್ಗಳನ್ನು ಇಟ್ಟರೆ, ಈ ಕಾಯಿಲ್ಗಳನ್ನು ಇಲ್ಲೆಲ್ಲ ಜೋಡಿಸ್ತಾ ಹೋದರೆ ಸುಮಾರು ನೋಡಿ, ನಾನು ಇವಾಗ ಒಂದು 50 ಕಾಯಿಲ್ಗಳನ್ನು ಈ ರೀತಿ ಜೋಡಿಸ್ತೆ ಅಂತ ಅಂದ್ಕೊಳ್ಳಿ. ಈ ರೀತಿ 50 ಕಾಯಿಲ್ಗಳನ್ನು ಜೋಡಿಸಿದ್ರೆ ಇಲ್ಲಿ 50 ಇಲ್ಲ, ಆದರೆ ನಿಮ್ಮ ಊಹೆ ಮಾಡಿ ಒಂದು 50 ಕಾಯಿಲ್ಗಳನ್ನು ಈ ರೀತಿಯಾಗಿ ಜೋಡಿಸಿದ್ರೆ ನಮ್ಮ ಕಾಂತಕ್ಷೇತ್ರ ಅನ್ನೋದು ಈ ರೀತಿ ಕಾಣಿಸ್ಬೋತ್ತೆ ಅಂತ ಹೇಳ್ಬೋದು. ವಾವ್, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನೋಡಿ, ಇಲ್ಲಿ ನೋಡಿದ್ರೆ ಇಲ್ಲೂ ಕೂಡ ಸ್ಟ್ರೈಟ್ ಆಗೇ ಇದೆ ಈ ಕಾಂತೀಯ ರೇಖೆಗಳು, ಇಲ್ಲೂ ಕೂಡ ಸ್ಟ್ರೈಟ್ ಆಗೇ ಇದೆ. ಈಗ ಈ ಕಾಯಿಲ್ಗಳನ್ನು ಈ ರೀತಿಯಾಗಿ ಜೋಡಿಸಿದಾಗ ನಮಗೆ ಇದು ದಂಡಕಾಂತದ ಥರನೇ ಇದೆ ಅಂತ ಅನಿಸುತ್ತೆ. ನಾವು ಈ ರೀತಿ ಬೇರೆ ಬೇರೆ ಕಾಯಿಲ್ಗಳನ್ನು ತಂದು ಒಂದರ ಮೇಲೊಂದು ಇಡುವ ಬದಲು ಒಂದೇ ಒಂದು ಉದ್ದವಾದ ತಂತಿಯನ್ನು ತಗೊಂಡು ಅದನ್ನೇ ಸ್ಟ್ರಿಂಗ್ ಥರ ಸುತ್ತುತ್ತಾ ಹೋದರೆ ನಮಗೆ ಒಂದು ತಂತಿಯಲ್ಲಿ ಇಷ್ಟೊಂದು ಲೂಪ್ಗಳು ಸಿಗುತ್ತವೆ ಅಲ್ವಾ? ಈ ಥರ ಒಂದು ತಂತಿಯನ್ನು ತಗೊಂಡು ಹಲವು ಬಾರಿ ಸುತ್ತಿ ಅದರ ಮೂಲಕ ವಿದ್ಯುತ್ತನ್ನು ಹರಿಸ್ಬೇಕು ಇಲ್ಲಿಂದ ಇಲ್ಲಿವರೆಗೂ. ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒಟ್ಟೊಟ್ಟಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ನಾವು ಸೊಲೆನಾಯ್ಡ್ ಅಂತ ಕರಿತೀವಿ. ಸೊಲೆನಾಯ್ಡ್ ಅಂತ ಹೇಳಿದ್ರೆ ಈ ತಂತಿಯನ್ನು ತಗೊಂಡು ಹಲವು ಬಾರಿ ಸುತ್ತಿ
ಅದಕ್ಕೆ ವಿದ್ಯುತ್ ಹರಿಸಿದಾಗ ಉಂಟಾಗುವ ಕಾಂತಕ್ಷೇತ್ರವನ್ನು ಸೊಲೆನಾಯ್ಡ್ ಅಂತ ಕರಿತೀವಿ. ಈ ಸೊಲೆನಾಯ್ಡ್ ಎಂಬ ಪದವು ಗ್ರೀಕ್ ಭಾಷೆಯ ಸೋಲೆನ್ ಮತ್ತು ಓಯಿಡ್ಸ್ ಎಂಬ ಪದಗಳಿಂದ ಬಂದಿದೆ. ನೀವು ಯಾವುದೇ ತಂತಿಯನ್ನು ಸಿಲಿಂಡರ್ ಅಥವಾ ಟ್ಯೂಬ್ ಆಕಾರಕ್ಕೆ ಬರುವಂತೆ ಅತಿ ಹೆಚ್ಚಾಗಿ ಸುತ್ತಿದಾಗ ಅದನ್ನು ನಾವು ಸೊಲೆನಾಯ್ಡ್ ಅಂತ ಕರಿತೀವಿ. ಯಾವಾಗ ನೀವು ಇದ್ರ ಮೂಲಕ ವಿದ್ಯುತ್ ಶಕ್ತಿಯನ್ನು ಪಾಸ್ ಮಾಡ್ತಿರೋ ಅದು ಪಕ್ಕಾ ನಮಗೆ ಒಂದು ದಂಡಕಾಂತದ ಥರನೇ ವರ್ತಿಸಲು ಶುರು ಮಾಡುತ್ತೆ. ಇದರ ಒಂದು ಬದಿ ಉತ್ತರ ಧ್ರುವ ಆಗಿರುತ್ತೆ ಮತ್ತು ಇನ್ನೊಂದು ಬದಿ ದಕ್ಷಿಣ ಧ್ರುವ ಥರ ಆ್ಯಕ್ಟ್ ಮಾಡುತ್ತೆ. ಈ ಸೊಲೆನಾಯ್ಡ್ ಒಳಗೆ ಮೃದು ಕಬ್ಬಿಣದ ತುಂಡನ್ನು ಇಟ್ಟು ಅದರ ಮೂಲಕ ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ಉಂಟಾಗುವ ಕಾಂತವೇ ವಿದ್ಯುತ್ ಕಾಂತ ಅಂತ ಕರಿತೀವಿ, ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಕರಿತೀವಿ. ನಾವು ಈ ವಿದ್ಯುತ್ ಕಾಂತಗಳಿಗೆ ಸಾಮಾನ್ಯ ಕಾಯಂ ಕಾಂತಗಳಿಗಿಂತ ಸಿಕ್ಕಾಪಟ್ಟೆ ಹೆಚ್ಚಿನ ಲಾಭಗಳಿವೆ. ಅಂದರೆ ಈ ವಿದ್ಯುತ್ ಕಾಂತಗಳಿಗೆ ಸಾಮಾನ್ಯ ಕಾಂತ ಅಂದರೆ ಈ ಮ್ಯಾಗ್ನೆಟ್ಗಳಿಗಿಂತ ಹೆಚ್ಚಿನ ಲಾಭಗಳಿವೆ. ಯಾಕಂತ ಹೇಳಿದರೆ ಈ ಕಾಯಂ ಕಾಂತಗಳ ಹೆಸರೇ ಹೇಳುವಂತೆ ಅವುಗಳ ಕಾಂತಕ್ಷೇತ್ರ ಅನ್ನೋದು ಶಕ್ತಿ ತುಂಬ ಯಾವಾಗಲೂ ಫಿಕ್ಸ್ ಆಗಿರುತ್ತೆ, ಅದನ್ನ ಬದಲಾಯಿಸಲು ನಮಗೆ ಸಾಧ್ಯನೇ ಇಲ್ಲ. ಆದರೆ ಈ ವಿದ್ಯುತ್ ಕಾಂತಗಳಿಗೇನಾದರೂ ನಾವು ವಿದ್ಯುತ್ ಪ್ರವಾಹದ ಶಕ್ತಿಯನ್ನೇನಾದರೂ ಹೆಚ್ಚಿಸಿದರೆ ಅದರ ಕಾಂತಕ್ಷೇತ್ರದ ಶಕ್ತಿಯೂ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತಾ ಹೋಗುತ್ತೆ. ಒಂದು ವೇಳೆ ನಾವು ಈ ಸ್ವಿಚ್ಚನ್ನೇನಾದರೂ ಆಫ್ ಮಾಡಿದ್ರೆ ಕರೆಂಟು ವಿದ್ಯುತ್ ಶಕ್ತಿ ನಿಂತು ಹೋದರೆ ಈ ಕಾಂತಕ್ಷೇತ್ರ ಅನ್ನೋದು ಪೂರ್ತಿಯಾಗಿ ಮಾಯವಾಗುತ್ತೆ ಮತ್ತು ವಿದ್ಯುತ್ ಕಾಂತ ಅನ್ನೋದು ಆಫ್ ಆಗುತ್ತೆ. ಅಷ್ಟೇ ಅಲ್ಲ, ಒಂದು ವೇಳೆ ನಾವು ವಿದ್ಯುತ್ ಹರಿಯುವ ದಿಕ್ಕನ್ನೇನಾದರೂ ಉಲ್ಟಾ ಮಾಡಿಬಿಟ್ರೆ ಅಂದರೆ ರಿವರ್ಸ್ ಮಾಡಿದ್ರೆ ಕಾಂತಕ್ಷೇತ್ರದ ದಿಕ್ಕು ಅನ್ನೋದು ಪೂರ್ತಿಯಾಗಿ ಉಲ್ಟಾ ಆಗಿಬಿಡುತ್ತೆ. ಇದರ ಪರಿಣಾಮವಾಗಿ ನಮ್ಮ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಕೂಡ ಅದ್ಲು ಬದಲು ಆಗ್ಬೋದು. ಹಾಗಾಗಿ ಇದು ಎಷ್ಟು ಬಹುಮುಖ ಅಂದರೆ ಇದರ ಕಾಂತಕ್ಷೇತ್ರವನ್ನು ನಾವು ನಮ್ಗೆ ಹೇಗೆ ಬೇಕೋ ಹಾಗೆ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ಬೋದು. ಆದರೆ ಇಲ್ಲೊಂದು ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಒಂದು ವೇಳೆ ನಾವು ಈ ಮ್ಯಾಗ್ನೆಟನ್ನು ತುಂಬ ಹೊತ್ತಿನವರೆಗೆ ಬಳಸ್ಬೇಕಂತ ಹೇಳಿದರೆ ಇದಕ್ಕೆ ಕಂಟಿನ್ಯೂಸ್ ಆಗಿ ನಾವು ವಿದ್ಯುತ್ ಶಕ್ತಿಯನ್ನು ಸಪ್ಲೈ ಮಾಡ್ತಾನೆ ಇರಬೇಕು. ಯಾಕಂದರೆ ಇದು ಪೂರ್ತಿಯಾಗಿ ವಿದ್ಯುತ್ ಶಕ್ತಿ ಮೇಲೇ ರನ್ ಆಗೋದು. ಆದರೆ ಅದೇ ನೀವು ಕಾಯಂ ಕಾಂತಗಳನ್ನು ಎಷ್ಟು ವರ್ಷ ಬೇಕಾದರೂ ನಾವು ಬಳಸ್ತಾನೆ ಇರ್ಬೋದು, ಇದು ಫ್ರೀ ಆಫ್ ಕಾಸ್ಟ್. ಹಾಗಾಗಿ ನಮಗೆ ಅಗತ್ಯಕ್ಕೆ ತಕ್ಕಂತೆ ನಾವು ಇವುಗಳನ್ನು ಬಳಸ್ತೇವೆ. ಉದಾಹರಣೆಗೆ MRI ಸ್ಕ್ಯಾನಿಂಗ್ಗಳಲ್ಲಿ ಮತ್ತು ಹಳಿಮುಟ್ಟದೆ ಗಾಳಿಯಲ್ಲಿ ತೇಲುತ್ತಾ ಓಡುವ ಮ್ಯಾಗ್ನೆಟಿಕ್ ಟ್ರೈನ್ಗಳಲ್ಲಿ ನಮಗೆ ಈ ಕಾಂತಕ್ಷೇತ್ರದ ಶಕ್ತಿಯನ್ನು ಪದೇ ಪದೇ ಬದಲಾಯಿಸ್ತಾ ಇರಬೇಕು. ಆದರೆ ಇನ್ನೂ ಕೆಲವು ಜಾಗಗಳಲ್ಲಿ ನಮಗೆ ಕಾಂತಕ್ಷೇತ್ರದ ಶಕ್ತಿ ಪದೇ ಪದೇ ಬದಲಾಗೋದು ಬೇಕಾಗಿಲ್ಲ. ಅಂತಹ ಕಡೆಗಳಲ್ಲಿ ನಾವು ಈ ರೀತಿಯಾದ ಪರ್ಮನೆಂಟ್ ಮ್ಯಾಗ್ನೆಟ್ಗಳನ್ನು ಬಳಸ್ಬೋದು. ನಿಮಗೆ ಗೊತ್ತಿರಲಿ, ಈ ಕಬ್ಬಿಣ ಏನಿದೆಯೋ ಅದು ಮೆದು ಕಬ್ಬಿಣ, ಇದು ಕೂಡ ಒಂದು ಕಾಂತೀಯ ವಸ್ತು. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಯಾವಾಗ ನೀವು ಇದನ್ನು ಒಂದು ಕಾಂತಕ್ಷೇತ್ರದ ಒಳಗಡೆ ಇಡ್ತೀವೋ ಅದು ಕೂಡ ತಾನಾಗಿ ಒಂದು ಕಾಂತವಾಗಿ ಬದಲಾಗುತ್ತೆ. ಹೀಗೆ ಅದು ಆಲ್ರೆಡಿ ಇರೋ ಕಾಂತಕ್ಷೇತ್ರದ ಜೊತೆಗೆ ತನ್ನ ಶಕ್ತಿಯನ್ನು ಸೇರಿಸಿ ಇಡೀ ವಿದ್ಯುತ್ ಕಾಂತವನ್ನು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಮಾಡೋಕ್ಕೆ ಶುರು ಮಾಡುತ್ತೆ. ಆದರೆ ನೆನ್ಪಿಡಿ, ಇಲ್ಲಿ ಸಾಫ್ಟ್ ಐರನ್ ಮೆದು ಕಬ್ಬಿಣ ಅಂದಿದ ತಕ್ಷಣ ಇದು ಮಲ್ಗೋ ದಿಂಬಿನ ಥರ ಸಾಫ್ಟ್ ಅಲ್ಲ. ಇದು ಕೂಡ ಒಂದು ವಿಜ್ಞಾನದಲ್ಲಿ ಯಾವ ಕಬ್ಬಿಣವನ್ನು ತುಂಬ ಸುಲಭವಾಗಿ ಕಾಂತವನ್ನಾಗಿ ಬದಲಾಯಿಸ್ಬೋದೋ ಮತ್ತು ಯಾವಾಗ ನಾವು ವಿದ್ಯುತ್ ಶಕ್ತಿಯನ್ನು ಆಫ್ ಮಾಡ್ತೀವೋ ಆಗ ಅದು ಅಷ್ಟೇ ಸುಲಭವಾಗಿ ತನ್ನ ಕಾಂತತ್ವವನ್ನು ಕಳ್ಕೊಂಡ್ಬಿಡುತ್ತೆ. ಅದಕ್ಕೆ ನಾವು ಅದನ್ನು ಮೆದು ಕಬ್ಬಿಣ ಅಂತ ಕರಿತೀವಿ. ಇವು ಒಂಥರ ಟೆಂಪರರಿ ಮ್ಯಾಗ್ನೆಟ್ ಥರ ಕೆಲಸ ಮಾಡುತ್ತೆ. ನಮ್ಮ ವಿದ್ಯುತ್ ಕಾಂತಗಳಿಗೆ ಪಕ್ಕಾ ಇಂತಹದೇ ಐರನ್ ಬೇಕಲ್ವಾ. ಆದರೆ ಇದನ್ನು ಬಿಟ್ಟು ಕಬ್ಬಿಣದಲ್ಲಿ ಇನ್ನೊಂದು ಜಾತಿ ಇದೆ, ಅದನ್ನೇ ನಾವು ಹಾರ್ಡ್ ಐರನ್ ಅಂತ ಕರಿತೀವಿ. ಈ ಹಾರ್ಡ್ ಐರನ್ ಅಂದರೆ ಇದನ್ನು ಕಾಂತಿಯನ್ನಾಗಿ ಬದಲಾಯಿಸೋದು ಸಿಕ್ಕಾಪಟ್ಟೆ ಕಷ್ಟ. ಆದರೆ ಒಮ್ಮೆ ಇದನ್ನು ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಮಾಡಿದ್ರೆ ಆಮೇಲೆ ಇದನ್ನು ಕಾಂತತ್ವವನ್ನು ಕಳೆದುಹಾಕೋದು ಇನ್ನೂ ಕಷ್ಟ. ಅದಕ್ಕಾಗಿಯೇ ಈ ಕಾಯಂ ಕಾಂತಗಳಲ್ಲಿ ಹಾರ್ಡ್ ಮ್ಯಾಗ್ನೆಟ್ಗಳನ್ನು ಅಥವಾ ಹಾರ್ಡ್ ಕಬ್ಬಿಣಗಳನ್ನು ಬಳಸ್ತಾ ಹೋಗ್ತೀವಿ. ಹಾಗಾದರೆ ಈ ವಿಡಿಯೋದಲ್ಲಿ ನಾವೇನು ಕಲ್ತ್ವಿ ಅಂತ ನೋಡಿದ್ರೆ, ಒಂದು ತಂತಿಯನ್ನು ತಗೊಂಡು ಅದನ್ನು ಪೈಪ್ ಅಥವಾ ಸಿಲಿಂಡರ್ ಆಕಾರದಲ್ಲಿ ಬರುವಂತೆ ಹಲವು ಬಾರಿ ಸುತ್ತಿದರೆ ಅದನ್ನು ನಾವು ಸೊಲೆನಾಯ್ಡ್ ಅಂತ ಕರಿತೀವಿ. ಈ ಸೊಲೆನಾಯ್ಡ್ ಒಳಗಡೆ ಒಂದು ಮೆದು ಕಬ್ಬಿಣವನ್ನು ಇಟ್ಟರೆ ಆ ಮೆದು ಕಬ್ಬಿಣದಿಂದ ಸೃಷ್ಟಿಯಾಗುವ ಕಾಂತಕ್ಷೇತ್ರವನ್ನು ನಾವು ಎಲೆಕ್ಟ್ರೋಮ್ಯಾಗ್ನೆಟ್ ಅಂದರೆ ವಿದ್ಯುತ್ ಕಾಂತ ಅಂತ ಕರಿತೀವಿ. ವಿದ್ಯುತ್ ಬಳಸಿ ಸೃಷ್ಟಿ ಮಾಡುವ ಇಂತಹ ಸಾಧನಗಳನ್ನೇ ನಾವು ವಿದ್ಯುತ್ ಕಾಂತಗಳು ಅಂತ ಕರಿತೀವಿ. ಮತ್ತು ಕೊನೆಯದಾಗಿ ಇದರ ಒಳಗಡೆ ಸುಲಭವಾದ ಮೆದು ಕಬ್ಬಿಣವನ್ನು ಇಡ್ತೀವಿ. ಈ ಮೆದು ಕಬ್ಬಿಣವನ್ನು ಇಡೋದ್ರಿಂದ ಈ ಕಾಂತಕ್ಷೇತ್ರದ ಶಕ್ತಿ ಅನ್ನೋದು 100 ಪಟ್ಟು ಹೆಚ್ಚಾಗ್ತಾ ಬಲಿಷ್ಠವಾಗುತ್ತದೆ ಅಂತ ಹೇಳ್ಬೋದು.